7,000 ರೂಪಾಯಿ ಬಂಡವಾಳ ಇಟ್ಕೊಂಡಿದ್ದೆ. ಅದರಿಂದ ನಿನಗೆ ಇವತ್ತು 20 ಲಕ್ಷ ಲಾಭ ಬಂತು. ನಿನ್ ಆಟಿಟ್ಯೂಡ್ ಹೆಂಗಿರ್ಬೇಕು ಗೊತ್ತಾ? ನಿನ್ ಸ್ವಭಾವ ಹೆಂಗಿರ್ಬೇಕು ಗೊತ್ತಾ? ಬಂದ ಮಾರ್ಗ ಮರಿಬಾರ್ದು. ಸುಮ್ಗಿರಿ ಪಾಸ್ಟ್ರಿ, ಅದೆಲ್ಲ ನೆನಪು ಮಾಡ್ಬೇಡ್ರಿ. ಅದೆಲ್ಲ ಒಂದು ಕೆಟ್ಟ ಗಳಿಗೆ ಪಾಸ್ಟ್ರಿ. ಇವಾಗ ಅದನ್ನೆಲ್ಲ ಯೋಚನೆ ಮಾಡಷ್ಟು ಟೈಮ್ ನಮ್ಗಿಲ್ಲ. ನೀನ್ ಯೋಚನೆ ಮಾಡ್ಬೇಕಣ್ಣ, ನೀನ್ ಯೋಚನೆ ಮಾಡ್ಬೇಕಕ್ಕ. ನೀನು ಬಂದಂತ ದಾರಿ ಹೇಗಿತ್ತು, ನಿನ್ ಗಂಡ ಹೇಗಿದ್ದ, ನಿನ್ ಜೀವನ ಹೇಗಿತ್ತು. ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಅಪ್ಪತ್ತು ಆಹಾರಕ್ಕೆ ಅಲಿದಾಡಿದ ದಿನಗಳನ್ನ ನೆನಪು ಮಾಡಿಕೊಂಡಾಗ, ಇವತ್ತು 3 ಹೊತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತಾ ಇರುವಾಗ, ನಿನ್ನ ಸ್ತೋತ್ರ, ನಿನ್ನ ಆರಾಧನೆ, ನಿನ್ನ ಪ್ರಾರ್ಥನೆ ಕಡಿಮೆ ಆಗಬಾರದು. ನಿನ್ ಸೇವೆ ದೊಡ್ಡದಾಗಿರಬೇಕು, ನಿನ್ ದಾಹ ಹೆಚ್ಚಿನದಾಗಿರಬೇಕು, ನಿನ್ ಸಮರ್ಪಣೆ ಅಧಿಕವಾಗಬೇಕು. ನೀನು ಮತ್ತೊಬ್ಬರು ಮಾಡೋದಕ್ಕಿಂತ ಹೆಚ್ಚಿನ ಸೇವೆ ಮಾಡಬೇಕು. ಇದನ್ನ ನೀನು ಮರ್ತ್ರೆ ನಿನ್ ಬಾಯಲ್ಲಿ ಸ್ತೋತ್ರ ಬರಲ್ಲ, ಆರಾಧನೆ ಬರಲ್ಲ, ಪ್ರಾರ್ಥನೆ ಬರಲ್ಲ, ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಸ್ವಭಾವ ನಿನ್ನಲ್ಲಿ ಬರಲ್ಲ. ಅದಕ್ಕೆ ಬದಲಾಗಿ ಅಹಂಕಾರ ಬಂದ್ಬಿಡುತ್ತೆ.